ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಜೈ ಶ್ರೀ ಮಾಡುವ ನಮಸ್ಕಾರಗಳು. ಬದುಕಿನಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆಧ್ಯಾತ್ಮಿಕತೆ ಎನ್ನುವುದು ಆಂತರಿಕ ಪಯಣ ಅನ್ನೋದು ಕೂಡ ನಾವು ಅರಿತುಕೊಂಡಿದ್ದೀವಿ. ಈ ಆಂತರಿಕ ಪಯಣದಲ್ಲಿ ನಮ್ಮನ್ನು ನಾವು ಅರಿತುಕೊಳ್ಳುವುದೇ ಒಂದು ದೊಡ್ಡ ಸಾಧನೆ ಆಗಿರುತ್ತದೆ. ನಮ್ಮನ್ನು ನಾವು ಅರಿತುಕೊಳ್ಬೇಕಾದ್ರೆ, ನಾನು ಯಾರು ಅಂತ ತಿಳ್ಕೋಬೇಕಾದ್ರೆ ಮೊದಲು ನಾನು ನನ್ನನ್ನು ಪ್ರೀತಿಸಬೇಕು. ಕಳೆದ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ, ನಮ್ಮನ್ನು ನಾವು ಪ್ರೀತಿಸೋದು ಅನಿವಾರ್ಯ. ಎಲ್ಲಿವರೆಗೂ ನಾವು ನಮ್ಮನ್ನೇ ಪ್ರೀತಿಸೋಕ್ಕಾಗಲ್ವೋ, ನಾವು ನಮ್ಮಲ್ಲಿಯೇ ಪ್ರೀತಿಯನ್ನು ತುಂಬಿಕೊಳ್ಳೋಕ್ಕಾಗಲ್ವೋ, ಆ ಇಲ್ಲದೆ ಇರೋ ಪ್ರೀತಿನ ನಾವು ಪ್ರಪಂಚಕ್ಕೆ ಹೇಗೆ ತಾನೇ ಕೊಡೋಕೆ ಸಾಧ್ಯ? ಹಾಗಾಗಿ ನಮ್ಮನ್ನು ನಾವು ಪ್ರೀತಿಸೋದು ಅನಿವಾರ್ಯವಾಗಿದೆ. ಹಾಗಾದರೆ ನಮ್ಮನ್ನು ನಾವು ಹೇಗೆ ಪ್ರೀತಿಸ್ಬೋದು ಅಂತ ನೋಡೋದಾದರೆ, ನಮ್ಮನ್ನು ನಾವು ಪ್ರೀತಿಸೋ ಮೊದಲನೇ ಹೆಜ್ಜೆನೇ ನಮ್ಮ ದೇಹಕ್ಕೆ, ನಮ್ಮ ಈ ಸುಂದರವಾದ ದೇಹವನ್ನು ಕೊಟ್ಟಿರುವ ಆ ಭಗವಂತನಿಗೆ ಕೃತಜ್ಞರಾಗಿರುವುದು. ಮೊದಲಿಗೆ ಈ ದೇಹವನ್ನು ಕೊಟ್ಟಿರೋ ಆ ಭಗವಂತನಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಬೇಕು. ಇಷ್ಟು ಸುಂದರವಾದ ದೇಹ, ಆ ದೇಹದ ಒಳಗೂ ಹೊರಗೂ ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸ್ತಾ ಇರೋ ಅಂಗಾಂಗಗಳು, ಆ ಅಂಗಾಂಗಗಳಲ್ಲಿ ಒಂದು ಸುಂದರ ಎದೆ ಬಡಿತ, ಆ ಎದೆ ಬಡಿತದೊಂದಿಗೆ ಒಂದು ಸುಂದರ ಮನಸ್ಸು ನಮ್ಮನ್ನು ಈ ಪ್ರಪಂಚದೊಂದಿಗೆ ಲೀನಗೊಳಿಸುವ ಆ ಸುಮಧುರ ಭಾವನೆಗಳು, ಪ್ರೀತಿ, ಕರುಣೆ, ಮಮತೆ ಎಲ್ಲವನ್ನೂ ಈ ದೇಹದಲ್ಲಿ ಆ ಭಗವಂತ ತುಂಬಿ ಕಳಿಸಿದ್ದಾನೆ. ಹೀಗಾಗಿ ನಾವು ಪ್ರೀತಿಸುವಾಗ ಮೊದಲು ಆ ಭಗವಂತನಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಬೇಕು. ಭಗವಂತ, ನನಗೆ ಇಷ್ಟು ಒಳ್ಳೆ ದೇಹ ಕೊಟ್ಟಿದೆಯಾ, ಆ ದೇಹದಲ್ಲಿ ಒಂದು ಪುಟ್ಟ ಮನಸ್ಸು ಕೊಟ್ಟಿದೆಯಾ, ನನ್ನ ಆತ್ಮವನ್ನು ಆಧ್ಯಾತ್ಮಿಕ ಹಾದಿಯಲ್ಲಿ ಸಾಗಿಸಿಕೊಂಡು ಹೋಗಿ ಈ ಜೀವನದ ಸಾರ್ಥಕತೆಯನ್ನು ಪಡೆಯೋಕೆ ಈ ದೇಹ ಅನ್ನೋ ಒಂದು ವಜ್ರಕಾಯ ಕೊಟ್ಟಿದೆಯಾ, ನಿನಗೆ ಅನಂತ ಕೋಟಿ ಧನ್ಯವಾದಗಳು ಭಗವಂತ ಅಂಥೇಳಿ ಮೊದಲಿಗೆ ಆ ಭಗವಂತನಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸಬೇಕು. ಎರಡನೇದಾಗಿ ನಾವಂತೀವಿ ನಮ್ಮ ದೇಹನ ಹೇಗೆ ಪ್ರೀತಿಸಬಹುದು ಅಂತ. ಆದರೆ ನಾವು ಯಾವತ್ತಾದರೂ ನಮ್ಮ ದೇಹದ ಅಂಗಾಂಗಗಳಿಗೆ ಧನ್ಯವಾದಗಳನ್ನ ಸೂಚಿಸಿದೀವ? ನಮ್ಮ ಕಣ್ಣೋಟ ಇಡೀ ನಮ್ಮ ಸುತ್ತಲಿನ ಪ್ರಪಂಚನ ನಮಗೆ ತೋರಿಸುತ್ತೆ. ಯಾವತ್ತಾದರೂ ನಮ್ಮ ಕಣ್ಣುಗಳಿಗೆ ನಾವು ಧನ್ಯವಾದಗಳನ್ನು ಸೂಚಿಸಿದ್ದೀವ? ನಮ್ಮ ಉಸಿರಾಟ ನಮ್ಮನ್ನು ಜೀವಂತವಾಗಿರೋಕೆ ಮೂಲ ಕಾರಣವಾಗಿರಿಸಿದೆ. ಆ ಉಸಿರಾಟಕ್ಕೆ ಯಾವತ್ತಾದರೂ ನಮ್ಮ ಧನ್ಯವಾದಗಳನ್ನು ಸೂಚಿಸಿದ್ದೀವ? ಹೀಗೆ ನಮ್ಮ ದೇಹದ ಪ್ರತಿಯೊಂದು ಆಂತರ್ಯದ ಅಂಗಾಂಗಗಳನ್ನು, ಹೊರಗಿನ ಅಂಗಾಂಗಗಳನ್ನು ಯಾವತ್ತಾದರೂ ಧನ್ಯತಾ ಭಾವದಿಂದ ನೋಡಿದ್ದೀವ? ಇಲ್ಲಲ್ಲ. ಹಾಗಾದರೆ ಇವತ್ತಿಂದ ನಾವು ಆ ಕೆಲಸ ಮಾಡೋಣ. ನಮ್ಮ ಕಣ್ಗಳನ್ನು ಪ್ರೀತಿಸೋಣ, ನಮ್ಮ ನಾಲಿಗೆಯನ್ನು ಪ್ರೀತಿಸೋಣ. ರುಚಿ ಕೊಟ್ಟು ಹೊಟ್ಟೆ ತುಂಬ ತುಂಬಿಸೋದಲ್ಲದೆ ಮಾತನಾಡಲು ಆ ನಾಲ್ಗೆನೇ ನಮಗೆ ಕಾರಣ.
ಪ್ರಪಂಚದೊಂದಿಗೆ ನನ್ನ ಒಂದು ಸುಮಧುರ ಭಾವನೆ ಹಂಚ್ಕೊಳ್ಳೋಕ್ಕೂ ಕೂಡ ಆ ನಾಲ್ಗೆ ಕಾರಣ ಆಗಿದೆ. ಅದಕ್ಕೂ ಕೂಡ ನಮ್ಮ ಧನ್ಯವಾದಗಳನ್ನು ಸೂಚಿಸೋಣ. ನಮ್ಮ ಕೈಗಳು ಎಷ್ಟೋ ಕೆಲಸಗಳು ಮಾಡ್ತವೆ, ನಮಗಾಗಿ ಕೆಲಸ ಮಾಡ್ತವೆ. ಆ ಕೈಗಳಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸೋಣ. ನಮ್ಮ ದೇಹದ ಭಾರ ಹೊತ್ತು ನಡೆಯೋದಲ್ಲದೆ ನಮ್ಮ ಜೀವನನ ನಡೆಸ್ತಾ ಇರೋ ನಮ್ಮ ಕಾಲುಗಳಿಗೂ ಧನ್ಯವಾದ ಸೂಚಿಸೋಣ. ಎಲ್ಲ ಅಂಗಾಂಗಗಳಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಒಂದು ಆತ್ಮವಿಶ್ವಾಸವನ್ನು ನಮ್ಮ ಅಂಗಾಂಗಗಳಿಗೆ ನಾವೇ ಪ್ರೀತಿಪೂರ್ವಕವಾಗಿ ತುಂಬೋಣ. ಅದು ಹೇಗೆ ಅಂದರೆ, ನಮ್ಮ ಕಣ್ಗಳಿಗೆ ನಾನು ಹೇಳಬೇಕು, ನೀನು ನನಗಾಗಿ ಇಡೀ ಪ್ರಪಂಚನೇ ತೋರಿಸ್ತಾ ಇದೀಯಾ. ನಿನ್ನ ಸ್ವಚ್ಛತೆ ಹಾಗೂ ನಿನ್ನ ಆರೋಗ್ಯದ ಬಗ್ಗೆ ನಾನು ಕೂಡ ಕೆಲವೊಂದು ಗಮನಗಳನ್ನು ಹರಿಸಿ ನಿನಗಾಗಿ ಕೂಡ ನಾನು ನನ್ನ ಮನಸ್ಸಾರೆ ಕೆಲಸ ಮಾಡ್ತೀನಿ. ನಮ್ಮ ಬಾಯಿಗೂ ಕೂಡ ಹೇಳಬೇಕು, ನಿನಗೆ ಧನ್ಯವಾದ. ನಾನು ಪ್ರತಿಯೊಂದು ಮಾತನ್ನು ಮಾತಾಡುವಾಗಲೂ ನಿನ್ನ ಸ್ವಚ್ಛತೆಯ ಬಗ್ಗೆ, ಅಂದರೆ ನನ್ನಿಂದ ಯಾವ ತಪ್ಪ ಮಾತುಗಳು, ಇನ್ನೊಬ್ಬರನ್ನು ನೋಯಿಸುವಂಥ ಮಾತುಗಳು ನನ್ನ ಬಾಯಲ್ಲಿ ಬರದೇ ಇರೋ ಹಾಗೆ ನಾನು ಎಚ್ಚರ ವಹಿಸ್ತೇನೆ. ನಮ್ಮ ಕಿವಿಗಳಿಗೂ ಹೇಳಬೇಕು, ಯಾವ ಕೆಟ್ಟ ವಿಚಾರಗಳು ನಮ್ಮ ಕಿವಿಯಲ್ಲಿ ಬೀಳದೇ ಇರೋ ಹಾಗೆ ನಾನು ಎಚ್ಚರ ವಹಿಸ್ತೇನೆ. ನಮ್ಮ ಹೃದಯಕ್ಕೂ ಹೇಳಬೇಕು, ನೀನು ನನಗಾಗಿ ಸದಾಕಾಲ ಮಿಡಿತಿರ್ತೀಯ. ನಿನ್ನ ವಿಶ್ರಾಂತಿ, ನಿನ್ನ ಸ್ವಚ್ಛತೆ ಹಾಗೂ ನಿನ್ನ ಆರೋಗ್ಯಕ್ಕಾಗಿ ಕೂಡ ನಾನು ಗಮನ ಕೊಡ್ತೇನೆ. ನಮ್ಮ ಪ್ರತಿಯೊಂದು ಬಾಹ್ಯ ಅಂಗಾಂಗಗಳಿಗೂ ಹೇಳಬೇಕು, ನಿಮ್ಮ ಸ್ವಚ್ಛತೆಗಾಗಿ, ನಿಮ್ಮ ಆಂತರ್ಯದ ಹೊರಗಿನ ಸ್ವಚ್ಛತೆಗಾಗಿ ನಾನು ಸದಾಕಾಲ ಶ್ರಮಿಸ್ತೇನೆ. ನೀವು ಹೇಗೆ ನನಗಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತೀರೋ ಹಾಗೆ ನಾನು ನಿಮಗಾಗಿ, ನಿಮ್ಮ ಪ್ರೀತಿಗಾಗಿ ಈ ಸೇವೆ ಮಾಡ್ತೀನಿ ಅಂತ ನಮ್ಮ ದೇಹದ ಪ್ರತಿ ಒಂದು ಅಂಗಾಂಗಗಳಿಗೂ ನಾವು ವಿಶ್ವಾಸ ಮೂಡಿಸ್ತಾ ಹೋಗಬೇಕು. ಅದರ ಆಂತರ್ಯದ ಸ್ವಚ್ಛತೆಯನ್ನು ಹಾಗೂ ಬಹಿರಂಗದ ಸ್ವಚ್ಛತೆಯನ್ನು ನಾವು ನೋಡ್ತಾ ಹೋಗಬೇಕು. ಯಾವಾಗ ನಾವು ಕೆಟ್ಟ ದೃಶ್ಯಗಳನ್ನು ಕಣ್ಣಿನಿಂದ ನೋಡಲ್ವೋ ಆಗ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಮೂಡೋದಿಲ್ಲ. ಕೆಟ್ಟ ವಿಚಾರಗಳನ್ನು ನಾವು ನಮ್ಮ ಕಿವಿಗಳಿಂದ ಕೇಳೋದಿಲ್ವೋ ಅವು ನಮ್ಮ ಮನಸ್ಸಿನ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರೋದಿಲ್ಲ. ಯಾವಾಗ ನಮ್ಮ ಬಾಯಿ, ನಮ್ಮ ನಾಲಿಗೆ ಕೆಟ್ಟ ವಿಚಾರಗಳನ್ನು ಮಾತನಾಡುವುದಿಲ್ವೋ ಆಗ ನಮ್ಮ ಎಲ್ಲ ಕರ್ಮಗಳು ಒಂದು ಸುಕರ್ಮಗಳಾಗಿ ಪರಿವರ್ತನೆಗೊಳ್ತವೆ. ಯಾವಾಗ ನಾವು ನಮ್ಮ ಬುದ್ಧಿಗಾಗಲಿ ಮನಸ್ಸಿಗಾಗಲಿ ಒಳ್ಳೆ ವಿಚಾರಗಳನ್ನು ತುಂಬ್ತಾ ಹೋಗ್ತವೆಯೋ ಆವಾಗ ನಮ್ಮ ದೇಹಾರೋಗ್ಯ ಒಳ್ಳೆಯದಾಗುತ್ತಾ ಹೋಗುತ್ತೆ. ಎಲ್ಲಿವರೆಗೂ ನಾವು ನಮ್ಮೊಳಗೆ ಪ್ರೀತಿಯನ್ನು ತುಂಬ್ತಾ ಹೋಗೋದಿಲ್ವೋ ಅಲ್ಲಿವರೆಗೂ ನಾವು ಪ್ರಪಂಚಕ್ಕೆ ಆ ಪ್ರೀತಿಯನ್ನು ಹಂಚೋಕ್ಕೆ ಸಾಧ್ಯ ಇಲ್ಲ. ಮೊದಲು ನಮ್ಮೊಳಗೆ ನಾವು ಪ್ರೀತಿ, ಕರುಣೆ, ಮಮಕಾರಗಳನ್ನು ತುಂಬಿದಾಗಲೇ ನಾವು ಅದನ್ನು ಹೊರಗಿನ ಪ್ರಪಂಚಕ್ಕೆ ಕೊಡೋಕ್ಕೆ ಸಾಧ್ಯ. ಹೀಗೆ ಇನ್ನೂ ಹಲವಾರು ರೀತಿಗಳಲ್ಲಿ ನಮ್ಮನ್ನು ನಾವು ಪ್ರೀತಿಸ್ಬೋದು. ಅದರ ಬಗ್ಗೆ ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಧನ್ಯವಾದಗಳು.